ಯಾವಕಿನೊಬ್ಬಕ್ಕೆ ಹೆಣ್ತಿ ಗಂಡಗ ದಿನ ಕಿರಿಕಿರಿ ಕೊಡ್ತಿಲ್ಲತ್ತು, ನೀ ಮಠಕ್ಕೆ ಹೋಗತ್ತಂತ ಅಂದ್ರೆ ಎಲ್ಲ ಚಟ ಮಾಡ್ತಿತ್ತದು. ಏನ್ರಿ, ಹೆಣ್ಮಕ್ಳು ಸಂಪರ್ಕ ಇತ್ತು, ಸಿಗರೇಟ್ ಸೇತಿತ್ತು, ಸೆರೆ ಕುಡಿತಿತ್ತು, ಇಸ್ಪೇಟ ಆಡ್ತಿತ್ತು, ಗಾಂಜಾ ಸೇತಿತ್ತು, ಎಲ್ಲ ಮಾಡ್ತಿತ್ತು. ಅದಕ್ಕೆ ಇದಕ್ಕೆ ಮಠಕ್ಕರೆ ಹಾದ್ರ ಬುದ್ಧಿ ಬಂದಿತ್ತು ತಿಳ್ಕೊಂಡು ಹೆಣ್ತಿ ಅನ್ನೋದು ನೀವು ಮಠಕ್ಕೆ ಹೋರಿ ಅದು ಬರ್ತಿದ್ದಿಲ್ಲ ಮಠಕ್ಕೆ. ಕಡೆಗೆ ಇದು ಹೆಣ್ತಿ ಕಿರಿಕಿರಿಗೆ ಅಂದ ಮಠಕ್ಕೆ ಬರ್ಲಕ್ಕತ್ತು. ಹಂಗೆ ರೂಢಿ ಬಿತ್ತು ಗುರುಗಳಿಗೆ, ಅವನಿಗೆ ರೂಢಿ ಬಿತ್ತು. ಒಳ್ಳೆ ಮಾತುಗಳು ಕೇಳ್ಕೋತ ಮಾಡ್ಕೋತ ಹಿಂಗೆ ಒಂದು 5-6 ತಿಂಗಳ ಸೆರೆ ಕುಡಿಯೋದು ಬಿಟ್ಟ, ಹೆಣ್ಮಕ್ಳು ಸಂಪರ್ಕ ಬಿಟ್ಟ, ಏನ್ರಿ ಸೇದೋದು ಬಿಟ್ಟ, ಇಸ್ಪೇಟ ಆಡೋದು ಬಿಟ್ಟು ಎಲ್ಲ ಬಿಟ್ಟು ಅಂದ ಒಟ್ಟು ಗುರುಗಳು ಬಲ್ಲಿ ಇರ್ಲಕ್ಕತ್ತ. ಎಲ್ಲ ಚಟ ಬಿಟ್ಟು ಕುಳನಿಕ್ಕೆ ಹೆಣ್ತಿ ಅಂದ್ಲತ್ತು, ನೀನು ಮುಂದೆ ಮಠಕ್ಕೆ ವಾದಿಗಿದಿ ನೋಡಿ ನೀ ಅಂದ್ಲತ್ತು. ಎಲ್ಲ ಚಟ ಬಿಟ್ಟು ಬಳಕ ಎಲ್ಲ ಚಟ ಬಿಟ್ಟನವ. ಏನ್ರಿ ಎಲ್ಲ ಚಟ ಬಿಟ್ಟು ಬಳಕ ಏನ್ರಿ ಎಲ್ಲ ಚಟ ಬಿಟ್ಟು ಬಳಕ ಇನ್ನು ಮುಂದೆ ನೀ ಮಠಕ್ಕೆ ವಾದಿಗಿದಿ ನೋಡು ಅಂದತ್ತು. ಅವ ಅಂದ, ಅಲ್ಲ ನೀನೇ ಒತ್ತಾಯ ಮಾಡಿ ಕಳಿಸಿದಿ ನನಗೆ, ಮಠಕ್ಕೆ ಹೋಗತ್ಕೊಂಡು ಕಿರಿಕಿರಿ ಮಾಡಿ ನಿನ್ನ ಮಾತು ಕೇಳಿನ ಅಂದ ಹೋಗೀನಿ. ಈಗೇನವ ನನ್ನ ಬಳಿ ಚಟ ಎಲ್ಲ ಚಟ ಬಿಟ್ಟಿನೆಲ್ಲ. ಏನ್ರಿ ಈ ಸಿಗರೇಟ್ ಸೇದಂಗಿಲ್ಲ, ಇಸ್ಪೇಟ್ ಆಡಂಗಿಲ್ಲ, ಎಲ್ಲಾನು ಬಿಟ್ಟಿನಿ, ಈಗ ಯಾಕೆ ಮಠಕ್ಕೆ ಹೋಗಬೇಡ ಅಂದಿ ಅಂದ. ಆಕಿ ಅಂದ್ಲು, ಹೌದು 6 ತಿಂಗಳ ಗಟ್ಟಲೆ ನೀ ಮಠಕ್ಕೆ ಹೋಗಿದಿ, ಸಿಗರೇಟ್ ಸೇತಿದ್ದಿ, ಸಿಗರೇಟ್ ಬಿಟ್ಟಿದಿ, ಇಸ್ಪೇಟ್ ಬಿಟ್ಟಿದಿ, ಇಸ್ಪೇಟ್ ಆಡ್ತಿದ್ದಿ, ಇಸ್ಪೇಟ್ ಬಿಟ್ಟಿದಿ, ಸೆರೆ ಕುಡಿತಿದ್ದಿ, ಅದು ಬಿಟ್ಟಿದಿ, ಹೆಣ್ಣಿನ ಸಂಗ ಮಾಡ್ತಿದ್ದಿ, ಅದು ಬಿಟ್ಟಿದಿ, ಎಲ್ಲನೇ ಬಿಟ್ಟಿದಿ. ಸ್ವಾಮಿ ಸನ್ಯಾಸಿ ಅದಾನ, ಅವ್ನು ನೋಡಿ ನೀನು ಸನ್ಯಾಸಿ ನಾನು ಬಿಟ್ರ ಏನ್ರಿ? ಸ್ವಾಮಿ ಸನ್ಯಾಸನ ನೀ ನಾನು ಬಿಟ್ರ, ಅದಕ್ಕಿಂತ ಮುಂದೆ ನೀವು ಮಠಕ್ಕೆ ಹೋಗೋಣ ಖಬರ್ದಾರ್ ಅಂದತ್ತು. ಇಂಥವಿರ್ತಾವ ಏನ್ರಿ. ಪಾಪ ಮದುವೆ ಆದ ಒಂದು 5-6 ತಿಂಗಳ ತನ ಒಟ್ಟ ಮಠಕ್ಕೆ ಬರಲಿಲ್ಲವ. ಅವಾಗಿಂದ 5-6 ತಿಂಗಳಾದ ಬಳಕಂದ ಬಂದು ಕೂಡಲೇನ ಗುರುಗಳು ಕೇಳಿದ್ರು, ಯಾಕೋ ಮಲ್ಯ ಒಟ್ಟ ಮಠಕ್ಕೆ ಬರೋದು ಬಿಟ್ಟಲ್ಲೋ ಲಗ್ನ ಆದ ಬಳಕ ಅಂತ. ಅಪ್ಪ ನಿನ್ನ ಮಾಡ್ದಾಗ ಏನದ, ಅದೇ ಕಂತಿ ಭಿಕ್ಷೆ ರೊಟ್ಟಿ ತಿನ್ಬೇಕು, ನೀನು ಮಠ ಕಸ ಹೊಡಿಬೇಕು. ಯಾಕೆ ಮಾತಾಡಕತ್ರಿ? ಯಾಕೆ ಮಾತಾಡಕತ್ರಿಪ್ಪ ಏನ್ರಿ? ಪಾಪ ಯಾಕೋ ಮಲ್ಯ ಒಟ್ಟು ಮಠಕ್ಕೆ ಬರಲಾಗಿದ್ದೀನಿ. ಅವಾಗ ಅಂದ ಏನ್ರಿ, ಅವ ಅಂದ, ಗುರುಗಳ ನಿಮ್ಮ ಮಠದಾಗ ಏನದ ಇಲ್ಲಿ ಎಂದ, ಏನದ ನಿಮ್ಮಲ್ಲಿ? ನಾನೇ ಕಸ ಹೊಡಿಬೇಕು, ನಾನೇ ನೀರು ತುಂಬಬೇಕು, ನಾನೇ ಕಂತಿ ಭಿಕ್ಷೆ ಬೇಡ್ಕೊಂಡು ಬರಬೇಕು, ಅದೇ ಕಂತಿ ಭಿಕ್ಷೆ ಬೇಡದೇ ತಿನ್ನಬೇಕು. ಮತ್ತು ಈಗ ಹೆಂಗದ ಅಂದ. ಈಗೇನು ನೋಡ್ತೀರಿ, ನನ್ನ ಹೆಂಡತಿ ಎಷ್ಟು ಪ್ರೀತಿ ಮಾಡ್ತಾಳ್ರಿ ಅಪ್ಪ ಅವರು, ಭಾರಿ ಕಾಳಜಿ ಮಾಡ್ತಾಳ, ಭಾರಿ ಪ್ರೀತಿ ಮಾಡ್ತಾಳ, ಎಷ್ಟು ಪ್ರೀತಿ ಮಾಡ್ತಾಳ. ಹಿಂಗೆ ನನ್ನ ತುತ್ತು ತಂದು ಹಿಂಗೆ ಬಾಯಾಗಿಡ್ತಾಳೆ, ನನಗೆ ಏನ್ರಿ ಆಯ್ತಂದ್ರೆ ಸತ್ತೇ ಬಿಡ್ತಾಳ. ಇವರು ಹೆಣ್ಮಕ್ಳು ಬಂದ ದಿವಸ ಹೇಳಿರ್ತಾರೆ ಕಿವ್ಯಾಗ ಮಂತ್ರ, ರೀ ನಿಮ್ಗೇನ್ರ ಆಯ್ತಂದ್ರೆ ನಾ ಸತ್ತೇ ಬಿಡ್ತೇನೆ. ಯಾವಾಗ ಸತ್ತಾಳ? ಯಾರೇ ಸತ್ತಾರ್ರಿ? ಯಾವಾಗ ಸಾಕ? ಮತ್ತದ್ರ ವಾಸನೆ ಬರಬಾರ್ದತ್ತ ದಸ್ತಿ ಹೌದಾ ಇಲ್ಲ, ಅದ್ರ ವಾಸನೆ ಸದಕ್ಕೆ ಬಡಿಬಾರ್ದತ್ತಂದು ಅರಿಬಿಲೆ ಮುಟ್ಟುತ್ತೀರಿ ಗಂಡಗ. ಮತ್ತೆ ಇದ್ದಾಗೆಂದ ಹೇಳಿರ್ತೀನಿ, ನಿನಗೇನ್ರ ಅದು ನಾವು ಸತ್ತ ಬಿಡ್ತೀನಿ. ಅವನ್ ಕಮ್ಮಿ ಇರ್ತಾನಂದ್ರೆ ನಿನಗೇನಾದ್ರೂ ನಾ ಇರ್ತೀನಿ ಅಂತ ಮಾಡಿದ್ದೇನೆ, ನಾನು ಸತ್ತ ಬಿಡ್ತೀನಿ ಅಂತ. ಯಾವ ಸತ್ತಾನ? ಮೀಸಿ ಹೆಣ್ತಿ ಸತ್ತಾಳಂದ್ರೆ ಖುಷಿ ಪಡೋ ಮಕ್ಳು ಭಾಳ ಮಂದ್ಯಾರ, ಮತ್ತೊಂದು ಲಗ್ನ ಆಗಕ್ಕೆ ಬರ್ತದಂದು ಏನ್ರಿ. ಇಂಥ ಜಗತ್ತಿನೊಳಗ ಯಾರಿಗೆ ಯಾರಾಕರಂತ ನೀವು ಸುಮ್ಮನೆ ತೋರ್ಕಿ ಪ್ರೀತಿ ಇರುತ್ತನ ಸುಮ್ಮ ಮಜಾ ಇದು. ಪಾಪ ಅವ ಹೇಳಕತ್ತಾನ, ಅಜ್ಜರ ನನಗಿಟ್ಟು ಪ್ರೀತಿ ಮಾಡ್ತಾಳ ನನ್ನ ಹೆಂಡತಿ, ಜೀವಕ್ಕೆ ಜೀವ ಕೊಡ್ತಾಳ್ರಿ, ಪ್ರಾಣಕ್ಕೆ ಪ್ರಾಣ ಕೊಡ್ತಾಳ, ನನಗೇನ್ರಿ ಆದ್ರಕ್ಕೆ ಇಟ್ಟು ಮರುಗುತ್ತಾಳ, ನನಗೆ ಜನಾನ ಸತ್ನಿ ಅಂತಂದ್ರೆ ಆಕಿನೂ ಸತ್ಯ ಬಿಡ್ತಾಳ್ರಿ ಅಂದ. ನಮ್ಮವ್ವ ಅಟ್ಟು ಪ್ರೀತಿ ಮಾಡ್ತಾಳ, ನಮ್ಮ ಅಪ್ಪ ಅಟ್ಟು ಪ್ರೀತಿ ಮಾಡ್ತಾಳ, ನನ್ನ ಹೆಂಡತಿ ಅಟ್ಟು ಪ್ರೀತಿ ಮಾಡ್ತಾಳ. ಅವಾಗ ಗುರುಗಳು ಅಂದ್ರು, ನೀ ಏನು ಮಾಡು, ಮನೆಗೆ ಹೋಗು, ಮನೆಗೆ ಹೋಗಿ ಸತ್ತಂಗೆ ಬೀಳು. ಏನ್ರಿ? ಸತ್ತಂಗೆ ಬೀಳು, ನೋಡೋಣ ಯಾರ್ಯಾರ ಪ್ರಾಣ ಕೊಡೋರ. ಗುರುಗಳೇ ಪರೀಕ್ಷೆ ಮಾಡ್ತಿದ್ರೆ ಮಾಡ್ರಿ, ಅಪ್ಪಿ ನನ್ನ ಹೆಂಡತಿ ಪ್ರಾಣ ಹೋಯ್ತಂದ್ರೆ ನೀವು ಹೆಂಗೆ ಮಾಡೋರು? ನಾ ಬದುಕಿಸ್ತೀನಿ ಮಗನ, ಆಟ ತಾಕತ್ತಿಲ್ಲ ಸ್ವಾಮಿಯಾಗಿ ನನ್ನ, ನಾ ಬದುಕಿಸ್ತೀನಿ. ಯಾವಾಗಂದ್ರೆ ನೀವು ಬದುಕಿಸ್ತೀನಿ ಎತ್ತಿಕೊಂಡ್ರೆ ನೀವು ಹೇಳ್ದಂಗೆ ಅಂದ್ರೆ ಮಾಡ್ತೀನಿ ರೀ ಎತ್ತಿಕೊಂಡೊಂದು. ಪಾಪ ಒದ್ದಾಡಿ ಅಂದ ಸತ್ತಂಗೆ ಬಿದ್ದ. ಯಾವಾಗಂದ್ರೆ ಎಲ್ಲರಿಗೂ ಗೊತ್ತಾಯ್ತು, ಅಯ್ಯೋ ನನ್ನ ಗಂಡ ಸತ್ತ, ದಿಕ್ಕಿ ಹೇಳತ್ತಾಳ, ನನ್ನ ಮಗ ಹಾದ್ನ ತವ ಅಕ್ಕಿ ಹೇಳತ್ತಾಳ, ನನ್ನ ಮಗ ಹಾದ್ನ ಎತ್ತಿಕೊಂಡು ತಂದೆ ಹೇಳ್ತಾನ. ಎಲ್ಲರೂ ಕೂಡಿ ಒಂದು ಸವನ ಹಾತಿಕೊಂಡು ಅಳ್ಳಕತ್ತು. ಎಲ್ಲ ಜನ ಕೂಡೋದ್ರೊಳಗೆ ಗುರುಗಳು ಮನೆಗೆ ಬಂದರು.
ಯಾಕೋ ಏನಾಗೈತಿ? ಏನಪ್ಪ ನಿನ್ನ ಮಠಕ್ಕೆ ಹೋಗ್ಯಂದ ಬಂದಾನ, ಹಿಂಗೆ ಒದ್ದಾಡಿ ಸತ್ಯ ಹೋಗ್ಯಾನ, ಹೊಟ್ಟೆ ಹತ್ತಿಕೊಂಡಂದ ನೋಡಿದ್ರಾಗಂದ ಡಾಕ್ಟರ್ ಬಲ್ಲಿ ಒಯ್ಯೋದ್ರೊಳಗೆ ಸತ್ತು ಹೋಗ್ಯಾನ. ನಾ ಹ್ಯಾಂಗ ಮಾಡ್ಲಿ? ಅವ ಇರ್ಲಾರ್ದೆ ನಾ ಹ್ಯಾಂಗ ಇರ್ಲಿ ಏನ್ರಿ? ಈಕಿ ಚಲೋ ಮಾಡಲು ಹೆಣ್ತಿ. ನಾ ಏನು 10 ವರ್ಷನ ಆಗಿಲ್ಲ, ಈಗ 6 ತಿಂಗಳಾಯ್ತು ನನ್ನ ಲಗ್ನ ಆಗಿ. ಒಂದು ಚಂದಂದ ನೋಡಿಲ್ಲ, ಚಂದಂದ ಉಂಡಿಲ್ಲ ಏನ್ರಿ, ಚಂದನ್ ತೊಟ್ಟಿಲ್ಲ, ಚಂದನ ಹಾಕೊಂಡಿಲ್ಲ. ನಾ ಮುಂದೆ ನಂದು ಹ್ಯಾಂಗ? ಈಕಿ ಒಂದು ಸೌನ್ ಚೀರಿ ಎಳ್ಳಕತ್ಲು. ಆಕಿ ಪಾಪ ತಾಯಿ ಕಳ್ಳ ಬಂದು, ಯಪ್ಪ ನನ್ನ ಮಗನ ಕಳ್ಕೊಂಡ ಹಂಗಿರ್ಲಿಯಪ್ಪ, ಇರೋದು ಒಂದು ಮಗ ಯಪ್ಪ, ಸುಮ್ಮನೆ ನೀನು ಮಾಡ್ದಾಗ ಸೇವೆ ಮಾಡ್ಕೋತಿತ್ತು, ಅಲ್ಲೇ ಇದ್ರು ಚಲೋ ಇತ್ತು, ಇದು ಬಂದಿಲ್ಲಿ ಸತ್ತು, ನಾ ಹ್ಯಾಂಗ ಮಾಡಲಿ? ಅದು ಮುದುಕ ಅದನ್ನು ಬಂದು ಅಳ್ಳಕತ್ತು. ಗುರುಗಳ ಪಾದದ ಮೇಲೆ ಬಿದ್ದು, ಮುಪ್ಪಿನ ಕಾಲದಾಗ ಮಗನ ವ್ಯವಸ್ಥೆದಾಗ ಇರ್ಬೇಕಂದಿದ್ದೆ, ಮಗನೇ ಹೋಯ್ತು, ಇನ್ನು ಮುಂದೆ ನನ್ನ ಗತಿ ಹ್ಯಾಂಗ, ನಿನ್ನ ಗತಿ ಹ್ಯಾಂಗ? ಎಲ್ಲವೂ ಒಂದು ಸೌನ್ ಅಳ್ಳಕತ್ತು. ಅವಾಗ ಹೆಣ್ತಿಗೆಂದ ಕೇಳಿದ್ರು, ಏನವ ನಿನ್ನ ಗಂಡ ಬದುಕಬೇಕು? ಅಪ್ಪೋರು, ನಾ ಸಾಯಲಕ, ನನ್ನ ಮುತ್ತೈತರ ಸಾವು ಬಂದಂಗೆ ಹಾಕದ, ನನ್ನ ಗಂಡ ಬದುಕಲಿ ಅಂದ್ಲು. ಏನ್ರಿ ಅಂದ್ಳು, ನನ್ನ ಗಂಡ ಬದುಕಲಿ. ಹಾಂಗಿತ್ತು ಅಂದ್ರೆ ನಿನ್ನ ಗಂಡ ಬದುಕಬೇಕಾಗಿತ್ತು ಅಂತಂದ್ರ ನೀ ಸಾಯ್ಬೇಕು. ನಿನ್ನ ಪ್ರಾಣನೇ ಅವನ ಶರೀರದಾಗ ಸೇರಿ ಅವ ಜೀವಂತ ಹಾಕಣ. ಯಾವಾಗಿಂದ ಇಟ್ಟು ಅಂದು ಕೂಡ ಅಕ್ಕಿ ಅಂದ್ಲು, ನಾ ಇಟ್ಟು ಜಲ್ದಿ ಸತ್ ನಾ ಏನು ಮಾಡ್ಲಿ? ಅಕ್ಕಿ ಹಿಡು ಜಲ್ದಿ ಸತ್ತು ನಾ ಏನು ಮಾಡ್ಲಿ? ಅಲ್ಲವಾ, ಮತ್ತೆ ನೀ ಜೀವಕ್ಕೆ ಜೀವ ಕೊಡ್ತೀನಿ ಅಂತಕೊಂಡು ಮಾತು ಕೊಟ್ಟಿದ್ದಲ್ಲ. ಹೌದು ಕೊಟ್ಟಿನಿ, ಅವತ್ತು ಕೊಟ್ಟಿನಿ. ಏನು ದಿನ ಕೊಡ್ಲಿ ಅಲ್ಲ ಅವನಿಗೆ ಜೀವ? ಸುಮ್ಮ ಅಂದಿನ. ಅಲ್ಲವಾ, ನಿನ್ನ ಗಂಡ ಬದುಕಬೇಕಾ ಬೇಡ? ಬಂಗಾರದಂದ ಗಂಟ ನೋಡಕ್ಕಂದ ತೇಡ್ ಸಲ್ಮಾನ್ ಖಾನ್ ಇದ್ದಂಗನ ನೋಡಾಟ ಚಂದ ಗಂಡನ ಬದುಕ್ತಾನ. ನಿನ್ನ ಪ್ರಾಣ ಕೊಡು. ಯಾವಾಗಂದ್ರೆ ನಿನ್ನ ಪ್ರಾಣ ಕೊಡು ಅಂತ ತಿಳ್ಕೊಂಡ್ರೆ, ಇಲ್ರಿ ಅಪ್ಪ ನಾನು ಏನು ಒಳ್ಳೇದು ನೋಡಿಲ್ಲ, ಏನು ಒಳ್ಳೇದು ಉಂಡಿಲ್ಲ, ಒಳ್ಳೆ ತಿಂದಿಲ್ಲ. ಅವ ಯಾಕೆ ಸತ್ರ ಸಾಯಲಿಕ್ಕೆ ನಾ ನಮ್ಮ ಮುಂದೆ ಇರ್ತೀನಿ. ಇದು ಬಿದ್ದಲ್ಲೇ ಕೇಳಕತ್ತಿತ್ತು. ಅಲ್ಲಲ್ಲ ನನ್ನ ಹೆಣ್ತಿ ಹಂಗಳು ಯಪ್ಪ. ಕಡೆಗೆ ಹಾಕಿನ ಬಿಟ್ರು. ಕಡೆಗೆ ಅವ್ರು ಅವನ ಬಲ್ಲಿ ಹೋದ್ರು, ಅಜ್ಜಿ ನಿನ್ನ ಮಗ ಬದುಕಬೇಕೇನಿಲ್ಲ. ಯಾರು ಬೇಡ ಅಂತಾರೆ ಯಪ್ಪ, ಮುಪ್ಪಿನ ಕಾಲದಾಗ ಮಗನ ಜೋಡಿ ಇರಬೇಕು, ನನ್ನ ಮಗ ಬದುಕಲಿ ಅಂದ್ಲು. ಹಾಂಗಿತ್ತು ಒಂದೊಂದು ಕೆಲಸ ಮಾಡು, ನೀ ಸಾಯಿ, ನೀ ಸತ್ಯ ಅಂದ್ರೆ ನಿನ್ನ ಮಗ ಬದುಕ್ತಾನೆ. ಅವಾಗ ಅದು ಮುದುಕಿ, ನಾ ಎಲ್ಲ ಸಾಯ್ಬೇಕಂದಿದ್ದೆ ಅಪ್ಪ, ಮುದುಕಿಗೆ ಯಾರು ನೋಡ್ತಾರ? ಆಕಿನ ಚಿಂತೆನೆ ಬೇರೆ. ನಾ ಎಲ್ಲ ಸಾಯ್ಬೇಕಂದಿದ್ದೆ, ಮುದುಕು ಯಾರು ನೋಡ್ತಾರ? ಅವ ಆದ್ರೂ ಆಗಲ್ಲ ಕೆಪ್ಪ, ಮುಪ್ಪಿನ ಕಾಲಕ್ಕೆ ಮುದುಕ ನನ್ನ ಜೋಡಿ ಇರ್ತೀವಿ ಅಂತ. ಅದು ಮುದುಕಿ ಗಪ್ಪ ಆಯ್ತು. ಅದು ಮುದುಕ ಕೇಳಿದ್ರು, ಮುತ್ಯ ನೀಯರೇ ಆಗಲ್ಲೋ ಯಪ್ಪ, ನನ್ನ ಮುದುಕಿಗೆ ಯಾರು ನೋಡ್ತಾರ? ಯಾರು ಬರೋರ? ಸುಮ್ಮನೆ ಇದು ನಾಟಿಕೆ ಪ್ರಪಂಚ. ಯಾರಿಗೆ ನೋಡ್ರಿ 4 ದುಡ್ಡು ನಿಮ್ಮ ಬಲ್ಲಿ ಇತ್ತು ಹತ್ತಿಕೊಂಡ್ರ ನನ್ನವ್ರು ಅಂತಾರ. ಅಪ್ಪಿ ತಪ್ಪಿ ನಿಮ್ಮ ಬಲ್ಲಿ ಏನೂ ಉಳಿಲಿಲ್ಲ, ನೀವು ಏನೂ ಇರಲಿಲ್ಲ ಹತ್ತಿಕೊಂಡ್ರ ನಿನ್ನವ್ರು ಅನ್ನೋರು ಯಾರು ಇಲ್ಲ.